ಆ ಕಾಮಗಾರಿಗಳನ್ನು ಕೊಡಿಸ್ತೀನಿ ಅಂತೇಳಿ ಹಣ ವಸೂಲಿ ಮಾಡುವಂಥದ್ದು. ಕಾಮಗಾರಿ ಮುಗಿಯೋಕ್ಕೆ ಮುಂಚೆನೇ ಕಮಿಷನ್ಗೋಸ್ಕರ ಈ ಕಾಂಟ್ರಾಕ್ಟರ್ಗಳನ್ನು ಸುಲಿಗೆ ಮಾಡ್ತಾ ಇರುವಂಥದ್ದು ಇವತ್ತು ಮನೆ ಮಾತಾಗ್ಬಿಟ್ಟಿದೆ. ಇಡೀ ಕರ್ನಾಟಕ, ಬೀದರ್ರಿಂದ ಹಿಡಿದು ಚಾಮರಾಜನಗರ, ಬೆಂಗಳೂರು ಕೂಡ ಮನೆ ಮಾತಾಗಿರೋದು ಇಷ್ಟು ಪರ್ಸೆಂಟೇಜ್ ಅಂತೆ, ಇಷ್ಟು ಪರ್ಸೆಂಟೇಜ್. ಇದೊಂದು ಪರ್ಸೆಂಟೇಜ್ ಸರ್ಕಾರ. ಜನಕ್ಕೆ ಅಭಿವೃದ್ಧಿ ಅನ್ನೋದು ಒಂದು ಮರೀಚಿಕೆ. ಈಗ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗೋದು. ಆತ್ಮಹತ್ಯೆ ಅನ್ನೋದು ದಿನನಿತ್ಯ ಆಗಿದೆ. ಲಂಚಾವತಾರ ಪ್ರತಿ ಕ್ಷಣನೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಲಂಚಾವತಾರ ತಾಂಡವಾಡ್ತಾ ಇದೆ. ಅದರ ಕಾರಣಕ್ಕೆ ಇವತ್ತು ಸಚಿನ್ ಆತ್ಮಹತ್ಯೆ ಆಗಿರುವಂಥದ್ದು ರೈಲಿಗೆ ತಲೆ ಕೊಟ್ಟು ಸತ್ತಿರ್ತಕ್ಕಂಥದ್ದು. ಇಡೀ ಕುಟುಂಬ ಇವತ್ತು ಈ ಸರ್ಕಾರದ ವಿರುದ್ಧ ಒಂದು ರೀತಿ ದಂಗೆ ಎದ್ದಿದ್ದಾರೆ ಅಂದ್ರೂ ಕೂಡ ಆಶ್ಚರ್ಯ ಆಗಲಾರದು. ಯಾಕಂದ್ರೆ ನೋವಿನ ಸಂಕಷ್ಟದಲ್ಲಿ ಆ ಇಡೀ ಕುಟುಂಬ ಇದೆ. ಸೊ ರಾಜ್ಯದಲ್ಲಿ ಇದೇ ಥರ ಮುಂದುವರೆದ್ರೆ ಕರ್ನಾಟಕನೂ ಕೂಡ ಹಿಂದೆ ಲಲ್ಲೂ ಪ್ರಸಾದ್ ಯಾದವ್ ಅವರ ಬಿಹಾರ ಏನಿತ್ತು, ಆ ಬಿಹಾರ ಕಡೆಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಕಡೆ ಪಾಪರಾಗಿ ಸರ್ಕಾರ ಹಣ ಇಲ್ಲದೆ ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡಿದ್ದಾರೆ. ಹಾಲಾಯಿತು, ಆಲ್ಕೋಹಾಲ್ ಆಯಿತು, ಕರೆಂಟು ಮುಟ್ಟಿದ್ರೆ ಶಾಕ್ ಹೊಡಿತೈತೆ. ಈಗ ಕರೆಂಟ್ ಆಯಿತು, ಸ್ಟ್ಯಾಂಪ್ ಡ್ಯೂಟಿ, ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ಗೂ ಜಾಸ್ತಿ ಮಾಡ್ತಾರೆ, ರಿಜಿಸ್ಟ್ರೇಷನ್ ಜಾಸ್ತಿ. ಈ ಕೊನೆಯದಾಗಿ ಅವರೇ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅವರು 10 ವರ್ಷದಿಂದ ಮಾಡಿಲ್ಲ. ಅವ್ರು ಯಾವುದಕ್ಕೆ ಹೇಳ್ಬೇಕಾಯ್ತು ಅಂದರೆ ಬಿ ಜೆ ಪಿಗೆ 10 ವರ್ಷದಿಂದ ಬಿ ಜೆ ಪಿಯವರು ಒಂದು ಡ್ಯಾಮ್ ಕಟ್ಟಿಲ್ಲ, 10 ವರ್ಷದಿಂದ ಬಿ ಜೆ ಪಿಯವರು ಒಂದು ರೋಡ್ ಮಾಡಿಲ್ಲ. ಅದಕ್ಕೆ ನಾವು 10 ವರ್ಷದಿಂದ ನಾವು ಈಗ ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ ಅಂತ ಹೇಳಿದ್ರು. ಅವ್ರೇನು ಹೇಳ್ತಾ ಇದ್ದಾರೆ, ಬಿ ಜೆ ಪಿಯವರು 10 ವರ್ಷದಿಂದ ಟ್ಯಾಕ್ಸೇ ಹಾಕಿಲ್ಲ, ತೆರಿಗೆಯ ಭಾರವನ್ನು ಬೊಮ್ಮಾಯಿಯವರು ಹಾಕಿಲ್ಲ, ಯಡಿಯೂರಪ್ಪನವ್ರು ಹಾಕಿಲ್ಲ. ಅದಕ್ಕೆ ನಾವು ಈ ತೆರಿಗೆಗಳನ್ನು 15% ಒಂದೇ ಸರಿ ಹಾಕ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗಲ್ಲ. ಇನ್ನೊಂದು ಸಾರಿಗೆ ಸಚಿವರು ಇನ್ನೊಂದು ಮಾತು ಹೇಳಿದ್ದಾರೆ, ಬಿ ಜೆ ಪಿಯವರು 5,900 ಕೋಟಿಯನ್ನು ಸಾಲ ಇಟ್ಬಿಟ್ಟು ಹೊರಟೋದು. ನಮ್ಮ ಅಪ್ಪನ ಮನೆ ಆಸ್ತಿನ ಸಾಲ ಇಟ್ಬಿಟ್ಟು ಹೋಗುತ್ತೆ. 2013 ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. 8ರಿಂದ 13 ಲಾಭದಲ್ಲಿತ್ತು. 1,000 ಕೋಟಿ ಲಾಭದಲ್ಲಿ BMTC ಮತ್ತು KSRTC 1,000 ಕೋಟಿ ಸಾಲ. ನಾನು ಬಿಟ್ಟು ಹೋದಾಗ ಲಾಭದಲ್ಲಿ 1,000 ಕೋಟಿ. ಅವರು ಸಾಲ ಅಂತೇಳಿ ಲಾಭದಲ್ಲಿತ್ತು. ನಾ ಬಿಟ್ಟು ಹೋದಾಗ ನೀವು ಬಂದೇನು ಮಾಡಿದ್ರಿ? ಸಾಲ ಮಾಡಿದ್ರಿ. ನೀವು ನಮ್ಮ ಮೇಲೆ ಆಪಾದನೆ ಮಾಡ್ತೀರಲ್ಲ. ನಾವು ಇದ್ದಿದ್ದು ಎಷ್ಟು ವರ್ಷ? 8.5 ವರ್ಷ ಅಷ್ಟೇ ಸರ್ಕಾರ. ಸ್ವಾತಂತ್ರ್ಯ ಬಂದು 75 ವರ್ಷದ ಮೇಲೆ ದಾಟ್ಬಿಟ್ಟಿದ್ದೀವಿ. ಅದರಲ್ಲಿ 8.5 ವರ್ಷ ಮಾತ್ರ BJP. ಇನ್ನು 60 ವರ್ಷದ ಮೇಲ್ಪಟ್ಟು ನೀವೇ ಕಾಂಗ್ರೆಸ್ ಅವರೇ ಇದ್ದಿದ್ದು. ಲೂಟಿ ಮಾಡಿದವರು ಯಾರು? ರಮೇಶ್ ಕುಮಾರ್ ಹೇಳಿದಾರಲ್ಲ, ನಾನಲ್ಲ ಹೇಳೋದು. ಸ್ಪೀಕರ್ ಆಗಿದ್ದ ರಮೇಶ್ ಕುಮಾರ್ ಅವರು, ಕಾಂಗ್ರೆಸ್ ಅವರು 3 ತಲೆಮಾರಿಗಷ್ಟು ಲೂಟಿ ಮಾಡಿಬಿಟ್ಟಿದ್ದೀರಾ, ನಿಮ್ಗೆ ಮಾನ ಇದೆಯಾ ಅಂತ ಕೇಳಿದ್ದಾರೆ. ರಮೇಶ್ ಕುಮಾರ್ ಅವ್ರಿಗೆ, ನಾನಲ್ಲ ಕೇಳಿದ್ದಾರೆ, ಅವರೇ ಹೇಳಿದ್ದಾರೆ. ಮತ್ತು ನಮ್ಮ ಮೇಲೆ ಯಾಕೆ ಹೇಳ್ತೀರಾ ಸಾಲ? ಕೋವಿಡ್ ಬಂದಂಥ ಸಂದರ್ಭದಲ್ಲಿ